ಟಾಕ್ಸಿಕ್ ಟೀಸರ್ ಅಂತೂ ಇಂಟರ್ನೆಟ್ನ ಶೇಕ್ ಮಾಡ್ತಿದೆ. ಆ ವಿಜುವಲ್ಸ್ ಮತ್ತೆ ಟೀಸರ್ನ ಕಟ್ ಮಾಡಿರೋ ರೀತಿ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಇಲ್ಲಿ ರಾಯ ಅನ್ನೋ ಕ್ಯಾರೆಕ್ಟರ್ ತುಂಬಾನೇ ವೈಲೆಂಟ್ ಅನ್ನಿಸ್ತಿದೆ. ಸೊ ಇದೇನಾದ್ರೂ ತಂದೆ ಮತ್ತೆ ಮಗನ ಮಧ್ಯೆ ನಡೀತಿರೋ ಸಂಘರ್ಷನ ಅಂತ ತುಂಬಾ ಜನರಿಗೆ ಡೌಟ್ ಬರ್ತಿದೆ. ಯಾಕಂತಂದ್ರೆ ಅದು ಎರಡು ಡೈಲಾಗ್ನಿಂದ. ಸೊ ಡ್ಯಾಡೀಸ್ ಹೋಮ್ ಮತ್ತೆ ಎರಡನೇದು ಐ ಆಮ್ ಹೋಮ್ ಡ್ಯಾಡಿ ಅಂತ. ಆದರೆ ಅದು ಇನ್ನೂ ಕ್ಲಾರಿಟಿ ಸಿಗಬೇಕಿದೆ. ಸೊ ಈ ರಾಯ ಅನ್ನೋ ಒಂದು ಕ್ಯಾರೆಕ್ಟರು ತುಂಬ ಕುತಂತ್ರಗಳನ್ನು ಮತ್ತು ತುಂಬ ಚಾಲೆಂಜಸ್ನ ಆಪೋಸಿಟ್ ಆಗಿ ಹೋರಾಡ್ತಾನೆ ಅನ್ನಿಸ್ತಿದೆ. ಇನ್ನು ಮೈನ್ ವಿಲನ್ ಮತ್ತು ಲೇಡಿ ಕ್ಯಾರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ ಎಲ್ಲೂ. ಸೊ ಮೋಸ್ಟ್ಲಿ ಟ್ರೈಲರ್ನಲ್ಲಿ ನೋಡ್ಬೋದು ಅನಿಸುತ್ತೆ. ಸೊ ಈ ಸಲ ಯಶ್ ಅವರು ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ ಮಾಡಿಲ್ಲ. ಮತ್ತು ಸಿನಿಮಾ ರಿಲೀಸ್ ಆದಮೇಲೆ ಸ್ವಲ್ಪ ವಿಮರ್ಶೆಗಳನ್ನು ಸಹ ಎದುರಿಸ್ಬೇಕಾಗತ್ತೆ. ಸೊ ನನ್ನ ಡೌಟ್ ಏನು ಅಂತಂದರೆ, ಈ ಫೋಟೋಗಳು ಟೈಮ್ ಟ್ರಾವೆಲ್ ಆಗಿ ರಾಯನೇ ಆಗಿದ್ದರೆ ಮತ್ತು ಡ್ಯಾಡಿ ಯಾರು ಅನ್ನೋ ಒಂದು ಡೌಟ್ ಇದೆ. ಸೊ ಇವೆರಡು ಫೋಟೋ ರಾಯನ ಕ್ಯಾರೆಕ್ಟರ್ ಆಗಿ ಮತ್ತು ಈ ಕ್ಯಾರೆಕ್ಟರ್ ಬೇರೆ ಆಗಿದ್ರೆ ಮತ್ತು ತಂದೆ ಮತ್ತು ಮಗನ ನಡುವೆ ನಡೆಯೋ ಯುದ್ಧನ ಅಂತ ನಾವು ಕಾದು ನೋಡಬೇಕಾಗಿದೆ. ಸೊ ಫಿಲ್ಮ್ ಮೇಕಿಂಗ್ ಮತ್ತು ವಿಜುವಲ್ಸ್ ಮಾತ್ರ ಹಾಲಿವುಡ್ ಸಿನಿಮಾಗಳಿಗೆ ಕಾಂಪೀಟ್ ಮಾಡೋ ರೀತಿ ಇದೆ. ಸೊ ಮತ್ತು ರವಿ ಬಸ್ರೂರ್ ಅವರ ಮ್ಯೂಸಿಕ್ ಸಹ ತುಂಬ ಎಫೆಕ್ಟಿವ್ ಆಗಿದೆ. ಈ ಲಾಸ್ಟಲ್ಲಿ ಬರೋ ಫೋಟೋ ಏನಾದರೂ ಟಾಕ್ಸಿಕ್ ಪಾರ್ಟ್ 2ಗೆ ಏನಾದರೂ ಲೀಡ್ ಕೊಡುತ್ತಾ ನೋಡಬೇಕು. ಮತ್ತು ಬಿಯರ್ಡ್ ಟ್ರಿಮ್ ಮಾಡಿರೋ ಈ ಲುಕ್ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಸೊ ಮುಂಚೆ ಹೇಳಿದ ಹಾಗೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಎಲಿಮೆಂಟ್ಸ್ ತುಂಬ ಕಾಣೋ ಹಾಗಿದೆ. ಇನ್ನು 5 ಜನ ವುಮನ್ ಕ್ಯಾರೆಕ್ಟರ್ಸ್ ಬಗ್ಗೆ ಏನೂ ಹಿಂಟ್ ಕೊಟ್ಟಿಲ್ಲ. ಈ ಟೀಸರ್ ರಿಲೀಸ್ನ ಹಿಂದೆ ರಾಯನ ಕ್ಯಾರೆಕ್ಟರ್ ಹೀಗಿರುತ್ತೆ ಮತ್ತು ವೈಲೆನ್ಸ್ ಜಾಸ್ತಿ ಇರುತ್ತೆ ಅನ್ನೋದನ್ನು ಆಡಿಯನ್ಸ್ನ ಮೆಂಟಲಿ ಪ್ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಆಯಿತು ಅನ್ನಿಸ್ತಿದೆ. ಸೊ ಇಲ್ಲಿಯವರೆಗೆ 3 ಟೀಸರ್ನಲ್ಲಿ ಮೇಯ್ನ್ ನಾವು ನೋಡಿದ್ದು ರಾಯನ ಕ್ಯಾರೆಕ್ಟರನ್ನು. ಇನ್ನೂ ಸಾಕಷ್ಟು ಕ್ಯಾರೆಕ್ಟರ್ಸ್ ಮೋಸ್ಟ್ಲಿ ಟ್ರೈಲರ್ನಲ್ಲಿ ರಿವೀಲ್ ಆಗ್ಬೋದು ಅನಿಸುತ್ತೆ. KGF 1 ಮತ್ತು KGF 2 ಹಿಟ್ ಆಗೋದಕ್ಕೆ ಭಾಳ ದೊಡ್ಡ ರೀಸನ್ ಅಂತಂದರೆ ಮದರ್ ಸೆಂಟಿಮೆಂಟ್ ಮತ್ತು ರವಿ ಬಸ್ರೂರ್ ಅವರ ಮ್ಯೂಸಿಕ್ಸ್ ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲೂ ಅದೇ ಥರದ ಎಮೋಷನ್ ನಾವು ನೋಡ್ಬೋದಾ ಅಥವಾ ವೈಲೆನ್ಸ್ ಜಾಸ್ತಿ ಇದೆಯಾ? ಸೊ ಇನ್ನು ಕಾದು ನೋಡಬೇಕು. ಇನ್ನು ಇಂಡಿಯಾದಿಂದ ಒಂದೇ ಬಾರಿಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಶೂಟ್ ಮಾಡಿರೋ ಮೊದಲನೇ ಸಿನಿಮಾ ಅಂತಂದರೆ ಅದು ಟಾಕ್ಸಿಕ್. ಮತ್ತು ಹಾಲಿವುಡ್ ಸಿನಿಮಾಗಳಿಗೆ ಕಾಂಪೀಟ್ ಮಾಡೋ ಒಂದು ವಿಷನ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಸೊ ನಿಜವಾಗ್ಲೂ ಈ ಒಂದು ಸಿನಿಮಾ ಮಾತ್ರ ವಿಜುವಲಿ ಮತ್ತು ಟೆಕ್ನಿಕಲಿ ಆ ಒಂದು ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಆ ಒಂದು ವೈಟ್ ಶಾರ್ಟ್ಸ್ ಆಗಿರ್ಬೋದು, ಮತ್ತು ಕೆಲವೊಂದು ಫ್ಲೈಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಆ ಒಂದು ಪೀರಿಯಾಡಿಕಲಿ ಆ ಒಂದು ಸೆಟ್ಸ್ ಆಗಿರ್ಬೋದು ನಿಜವಾಗ್ಲೂ ತುಂಬ ಅಟ್ರಾಕ್ಟಿವ್ ಆಗಿದೆ. ಮಾರ್ಚ್ 19 ಇನ್ನೊಂದು ದೊಡ್ಡ ಸಿನಿಮಾ ಬೇರೆ ಬರ್ತಾ ಇದೆ ಬಾಲಿವುಡ್ನಿಂದ, ದುರಂಧರ್ 2. ಸೊ ಬಿಗ್ಗೆಸ್ಟ್ ಕ್ಲಾಶ್ ಅಂತಲೇ ಹೇಳ್ಬೋದು ಈ ಒಂದು ಡಿಕೇಡಲ್ಲಿ. ಕಂಟೆಂಟ್ ಚೆನ್ನಾಗಿದ್ರೆ ಮಾತ್ರ ಇದರ ಸಕ್ಸಸ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸೊ ಅದಂತೂ ಖಂಡಿತ. ಈ ಒಂದು ಟಾಕ್ಸಿಕ್ ಸಿನಿಮಾಗೆ ಇರ್ತಕ್ಕಂಥ ಹೈಪ್ಗೆ ಏನಾದರೂ ಕರೆಕ್ಟ್ ರೆಸ್ಪಾನ್ಸ್ ಸಿಕ್ಕಿದ್ರೆ ರೀರೈಟ್ ದ ಹಿಸ್ಟ್ರಿ ಅಷ್ಟೇ. ಬಾಕ್ಸ್ ಆಫೀಸ್ನ ರೀರೈಟ್ ಮಾಡುತ್ತೆ. ಇಲ್ಲಿವರೆಗೂ ಇರ್ತಕ್ಕಂಥ ರೆಕಾರ್ಡ್ಸ್ ಅಂತೂ ಅಳಿಸೋಗುತ್ತೆ. ರಾಯ ಅನ್ನೋ ಕ್ಯಾರೆಕ್ಟರ್ನ ಹೇಗೆ ತಗೊಂತಾರೆ ಆಡಿಯನ್ಸ್ ಅನ್ನೋದ್ರ ಮೇಲೆ ಈಗ ನಿಂತಿದೆ. ಮತ್ತು ಕಂಟೆಂಟ್ ಹೆಂಗಿರುತ್ತೆ, ಸೊ ಅದು ಕನೆಕ್ಟ್ ಆಗುತ್ತಾ ಆಡಿಯನ್ಸ್ಗೆ, ಸೊ ಅದೊಂದು ಇಂಪಾರ್ಟೆಂಟ್ ಆಗಿದೆ. ಎಲ್ಲದಕ್ಕೂ ಉತ್ತರ ಮಾರ್ಚ್ 19 ಸಿಗೋದು, ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಇಷ್ಟು ಟಾಕ್ಸಿಕ್ ಟೀಸರ್ ಬಗ್ಗೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.